ನಾನೆಲ್ಲ ತಿರುಪತಿಯಿಂದ ಬಂದು ಟಯರ್ಡ್ ಆಗಿದ್ದು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಟೈಮ್ ಬೇರೆ ಆಗೋಯ್ತು, ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಇವತ್ತು. ಸೊ ಅವಲಕ್ಕಿ ಮಾಡ್ತಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ, ಈಸಿಯಾಗಿ ಕೂಡ ಆಗುತ್ತೆ ಅನ್ನೋ ರೀಸನ್ನಿಂದ. ಸೊ ನೋಡಿ ಎಲ್ಲರೂ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಎಲ್ಲ ಹಾಗೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಬಿಕಾಸ್ ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಹೀಗೆ ಅಲ್ವಾ, ತುಂಬ ಚಿಟ್ ಚಾಟ್ ಮಾಡೋದು ಎಲ್ಲ, ಅದು ಊರಿಂದ ಎಲ್ಲ ಬಂದಿದ್ರಲ್ಲ. ಸೊ ಆ ರೀಸನಿಂದ ರಿಯಾಗಂತೂ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪ ಅವರ ತಮ್ಮ, ನಮಗೆ ಚಿಕ್ಕಪ್ಪ, ಅವಳಿಗೆ ತಾತನೇ, ಅವ್ರನ್ನ ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ. ಆ ರೀಸನಿಂದ ಎತ್ಕೊಂಡು ಮುದ್ದಾಡಿಸ್ತಿದ್ರು. ನಮ್ಮ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ, ಅಜ್ಜಿಗೆ ಬೈತಾ ಇದ್ರು ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಇವತ್ತೇ ಎಲ್ಲ ಹೊರಡ್ತಾರೆ. ಸೊ ಅದಕ್ಕೇನೆ ಎಲ್ಲ ನಾಷ್ಟ ಬೇಗ ಮಾಡಿ, ಟೈಮ್ ಆಯಿತು ಅಂತ ಇದು ಮಾಡ್ತೀವಿ. ಸೊ ನಾಷ್ಟ ಮಾಡಿ ಕೊಟ್ಟು, ಸರಿ ಚಿಕ್ಕಪ್ಪ ಆಯಿತು, ನೀವೇನು ಕೊಡಬೇಡಿ, ಸುಮ್ಮನೆ ಇಟ್ಕೊಳ್ಳಿ, ಸುಮ್ಮನೆ ಏನಬ್ಬ ಚಿಕ್ಕಪ್ಪ ಈ ವರ್ಷ ಚಿಕ್ಕಪ್ಪ ಬೇಡ ಅಂದರೂ ಕಾಸು ಕೊಡ್ತಾರೆ ಯಾವಾಗಲೂ ಅಷ್ಟೇ. ಅದೇ ಅಲ್ವಾ, ಲೈಕ್ ಅವರ ರೀತಿ ಪ್ರೀತಿ ತೋರಿಸೋ ರೀತಿ ಅವ್ರದ್ದು. ಸೊ ಓಕೆ, ಎಲ್ಲ ಹೊರಡ್ತಿದ್ರು. ಅದೇ ಹಾಗೆ ಡಿಸ್ಕಷನ್ಸ್ ನಡೀತಿತ್ತು. ಪಿತೃಪಕ್ಷ ಯಾವತ್ತು ಕಾರ್ಯ ಪಿತೃಪಕ್ಷದ ಧೂಪ ಹಾಕೋಣ ಅಂತ ಅಮ್ಮಂದು ಮತ್ತು ತಾತಂದಕ್ಕೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮುಗಿಸಿ ಓಕೆ, ನೆಕ್ಸ್ಟು ಡೇಟ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡ್ವಿ. ಅಲ್ಲಿ ಅಜ್ಜಿ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡಿರ್ತಾರೆ. ನಾನು ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡೋದಕ್ಕೂ ಸರಿ ಹೋಗುತ್ತೆ. ಸೊ ಆ ರೀಸನಿಂದ ನಾವು ಡೇಟ್ ಕನ್ಫರ್ಮ್ ಮಾಡಿಕೊಂಡು ಸೊ ಇಂಥ ದಿನ ಬರ್ತೀವಿ ಅಂತ ಹೇಳಿದ್ವಿ. ಸರಿ ಆಯಿತು ಬನ್ನಿ, ಹುಣ್ಣಿಮೆ ಕಳ್ಕೊಂಡು ಪಿತೃಪಕ್ಷ 18 ಸ್ಟಾರ್ಟ್ ಆಗೋದಲ್ಲ, ಅದು ಕಳ್ಕೊಂಡು ಬನ್ನಿ 22 ಧೂಪ ಹಾಕೋಣ ಅಂತ ಹೇಳಿದ್ರು. ಬಾಯ್ ಚಿಕ್ಕಪ್ಪ. ಪ್ರೀತು ಅಪ್ಪ ₹100 ಚೇಂಜ್ ಇದ್ರೆ ಕೊಡಪ್ಪ. ಅದ್ರ ಇದಿಲ್ಲ, ಕೊಡಪ್ಪ. ₹100 ಕೊಡಿ. ಆಯ್ತು, ನೀನು ಹೋಗು. ಏಯ್ ಕಳ್ಳ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ಮುತ್ತ ಕೊಡು, ನೀನು ಮುತ್ತ ಕೊಡು, ಇನ್ನೊಂದ್ಸತಿ ಮುತ್ತ ಕೊಡು. ಎಲ್ರಿಗೂ ಬಾಯ್ ಬಾಯ್ ಮಾಡು. ಮುತ್ತ ಕೊಡು, ಪ್ಲೇಕಿಸ್ ಕೊಡು. ಆಯ್ತು, ಅಲ್ಲಿ ಎಲ್ಲರೂ ಹೊರಡ್ಬೇಕಾದಾಗ ರಿಯಾ ಅಂತೂ ಸಿಕ್ಕಾಬಟ್ಟೆ ಹೇಳ್ತಿದ್ಲು, ನಾನು ಬರ್ತೀನಿ ಅಂತ. ಸೊ ಎಲ್ಲರೂ ಹೊರಡ್ಬೇಕಾದಾಗ ಸಿಕ್ಕಾಬಟ್ಟೆ ಬೇಜಾರು ಕೂಡ ಆಗುತ್ತೆ. ಎಲ್ಲ ಇಷ್ಟು ದಿನ ಒಟ್ಟಿಗೆ ಇದ್ದು ನೆಕ್ಸ್ಟ್ ಡೇ ಮನೆ ಎಲ್ಲ ಖಾಲಿ ಅಂತ ಫೀಲ್ ಆದಾಗ ಬೇಜಾರಾಗುತ್ತೆ, ಆಬ್ವಿಯಸ್ಲಿ ಬೇಜಾರಾಗುತ್ತೆ. ನನಗಂತೂ ಸಖತ್ ಬೇಜಾರಾಗುತ್ತೆ. ಇದು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾಗ ಹೀಗೆ ಮಾತಾಡೋದು, ಹರಟೆ ಹೊಡಿಯೋದು, ನಗ್ನಗ್ತಾ ಇರ್ತೀವಿ. ಹಾಯ್, ಓಕೆ, ತಿರುಪತಿಯಿಂದ ಬ್ಯಾಕ್ ಆದ್ವಿ. ತಿರುಪತಿಯಿಂದ ಬಂದಮೇಲೆ ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ, ಅಲ್ಲಿ ಏನೇನು ನಡೀತು ಇನ್ಸಿಡೆಂಟ್ಸ್ ಅಂತ. ಓಕೆ, ಫಸ್ಟು ನಾವು ಇಲ್ಲಿಂದ ಹೊರಟ್ವಿ. ಅದು ತಿನ್ನೋದಲ್ಲ, ಮಗಳು ಇದು ತಿನ್ನೋದಲ್ಲ ಅದು. ಓಕೆ, ಇಲ್ಲಿಂದ ನೈಟ್ ಜರ್ನಿ ಇತ್ತು. ನೈಟ್ ಜರ್ನಿ ಓಕೆ, ಟೈಮ್ ಅವ್ರು 9:40 ಕೊಟ್ಟಿರೋ, 9:45 ಬಸ್. 9:40ಗೆ ಬಂತು. ಒಂದು 10 ಮಿನಿಟ್ಸ್ ಪ್ಯಾಸೆಂಜರ್ಸ್ ಬರೋದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಪದ್ಮಾವತಿ ದೇವಸ್ಥಾನದ ಹತ್ರ ಹೋದ್ವಿ. ನೋಡಿ, ಪದ್ಮಾವತಿ ದೇವಸ್ಥಾನದ ಹತ್ರ ಅಂದರೆ ಅಲ್ಲಿ ರೂಮ್ ಕೊಟ್ಟಿದ್ರು ಫ್ರೆಶಪ್ ಆಗೋಕ್ಕೆ. ಅಲ್ಲಿ ಫ್ರೆಶಪ್ ಆಗಿ ಅಲ್ಲಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದ ಡೈರೆಕ್ಟ್ ತಿರುಪತಿ ದೇವಸ್ಥಾನ ಬೆಟ್ಟ ಹತ್ತಿ ಅಲ್ಲಿ ಬಸ್ ಎಕ್ಸ್ಚೇಂಜ್ ಮಾಡಿದ್ರು. ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಲ್ಲ ಅಂತ, ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗೆ ಅವ್ರದ್ದೇ ಎಲ್ಲ ಫೆಸಿಲಿಟಿ ಇತ್ತು, ನಮ್ಮದೇ ಬೇರೆ ಏನೂ ಇರಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟು ಅದು ಮುಡಿ ಕೊಡೋರು ಯಾರು ಇರ್ತಾರೆ ಅವ್ರನ್ನ ಸಪ್ರೇಟ್ ಬ್ಯಾಚ್ ಮಾಡಿದ್ರು. ಮುಡಿ ಕೊಡದೇ ಇರೋರನ್ನ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ರು. ರೆಸ್ಟೋರೆಂಟ್ ಅಂದರೆ ಬ್ರೇಕ್ಫಾಸ್ಟ್ಗೆ, ಅವ್ರದ್ದೇ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಅವ್ರದ್ದೇ ಇನ್ಕ್ಲೂಡ್ ಇತ್ತು. ರೂಮ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು, ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಹೋಗಿದ್ದು ತಿರುಪತಿ ಮುಡಿ ಕೊಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ನಮಗೆ ಕಾಮನ್ ವಾಶ್ರೂಮ್ಸೇ ಕಾಮನ್ನಾಗಿ ಯಾರು ಎಲ್ಲ ಏನು ಯೂಸ್ ಮಾಡ್ತಾರೆ ಅದೇ ಯೂಸ್ ಮಾಡಬೇಕಿತ್ತು. ಅಲ್ಲಿ ಮುಡಿ ಕೊಟ್ಟು ಅಲ್ಲಿ ಫ್ರೆಶಪ್ ಆಗಿ, ರಿಯಾ ಚೆಲ್ಬಾರ್ದು, ಇಲ್ಲಿ ಕೊಟ್ಟಿದ್ದೀನಲ್ಲ.
ಮುಡಿ ಕೊಡೋ ಹತ್ರ ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಳಿಗೆ ಮುಡಿ ಎಲ್ಲ ಕೊಟ್ವಿ. ಮುಡಿ ಕೊಡ್ಬೇಕಾದಾಗ ಇವಳು ಒಂಚೂರು ಕೂಡ ಅಳ್ಳಿಲ್ಲ. ಇವಾಗಲೂ ಓಕೆ, ಮುಡಿ ಕೊಡ್ಬೇಕಾದಾಗ ಏನೂ ಅಳ್ಳಿಲ್ಲ. ನಂಗೆ ತುಂಬ ಖುಷಿ ಆಯಿತು. ಓಕೆ ಫೈನ್, ಮುಡಿ ಕೊಟ್ಟಾದ್ಮೇಲೆ ಎಲ್ಲ ಆಯಿತು. ಮುಡಿ ಕೊಡಬೇಕಾದಾಗ ನಾವು 25 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ರೆಸ್ಟೋರೆಂಟ್ಗೆ ಹೋಗೋದಕ್ಕೆ, ವೆಹಿಕಲ್ಗೋಸ್ಕರ. ಬಿಕಾಸ್ ಎಲ್ಲ ಎಕ್ಸ್ಪೆನ್ಸಿವ್ ಇತ್ತು. ಅದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಹೇಳಿದರು ಲೋಕಲ್ ಟ್ರಾನ್ಸ್ಪೋರ್ಟ್ಗೆ. ಓಕೆ ಫೈನ್, ಅದು ಮುಗೀತು. ನಾವು ಏನು ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮಗಿನ್ನ 45 ಮಿನಿಟ್ಸ್ ಟೈಮ್ ಇತ್ತು. 45 ಮಿನಿಟ್ಸ್ ಟು 1 ಅವರ್ ಟೈಮ್ ಇತ್ತು. ಸೊ ಅದು ಆ ಟೈಮಲ್ಲಿ ವರರಂಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನಾವು ಹೊರಟ್ವಿ. ಓಕೆ, ವರರಂಗ ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಲ್ಲಿ ತುಂಬ ಜನ ರಶ್ ಆಗಿಬಿಟ್ರು. ಅದು ನಮಗೆ ದರ್ಶನ ಆಗೋದು, ಬಟ್ ಆದರೆ ದೇವರಿಗೆ ನೈವೇದ್ಯ ಅರ್ಪಣೆ ಅಂದರೆ ನೈವೇದ್ಯ ಕೊಡಬೇಕಾಗಿತ್ತಲ್ವ, ನೈವೇದ್ಯ ಮಾಡಬೇಕಾಗಿತ್ತಲ್ವ, ಅಲ್ಲಿಗೆ ಸ್ವಲ್ಪ ಲೇಟ್ ಆಯಿತು. ಸೊ ಆ ಟೈಮ್ಗೆ ಏನಾಯಿತು, ನಮಗೆ ಬಸ್ ಅಂದರೆ ತಿರುಪತಿ ಅಲ್ಲಿ ದೇವ್ರ ದರ್ಶನಕ್ಕೆ ಲೇಟ್ ಆಗ್ತಿತ್ತು. ಫೋನ್ ಮಾಡ್ತಾಯಿದ್ರು ಗೈಡು. ಓಕೆ, ನಮ್ಮದು ಕೂಡ ತಪ್ಪಿದೆ. ಹಾಗೆ ಅಟ್ ದ ಸೇಮ್ ಟೈಮ್ ಅವರು ಕೂಡ ಅರ್ಥ ಮಾಡ್ಕೋಬೇಕಿತ್ತು. ನಾವು ಇಂಟರ್ಮೀಡಿಯೇಟಲ್ಲಿ ಲಾಕ್ ಆಗಿಬಿಟ್ಟಿದ್ದೀವಿ. ಓಕೆ, ಆ ಟೆನಿಕೋಸ್ ಹೇಗೋ ಮಾಡಿ ಬಂದ್ವಿ. 10 ನಿಮಿಷ ಲೇಟ್ ಆಯಿತು, ಒಪ್ಕೊಂತೀವಿ. 10 ನಿಮಿಷ ಲೇಟ್ ಆಗಿದೆ ತಪ್ಪು, ಬೇರೆ ಇನ್ನೇನು ಅಲ್ಲ. 10 to 15 ಮಿನಿಟ್ಸ್ ಒಳಗಡೆ ಲೇಟ್ ಆಯಿತು. ಹಾಗಂತ ಗೈಡು ನಮ್ಮ ಹತ್ರ ರೂಡಾಗಿ ಮಾತ್ರ ನೆಸೆಸಿಟಿ ಇರಲಿಲ್ಲ. ಅವರು ಹೇಳ್ಬೋದಿತ್ತು, ಇವಾಗ ನೀವು ಲೇಟಾಗಿ ಬಂದಿದ್ದೀರಾ, ದರ್ಶನಕ್ಕೆ ಒಂದು 15 ಮಿನಿಟ್ಸ್ ಲೇಟಾಗಿ ಕಳಿಸ್ತೀನಿ ನಿಮ್ಮನ್ನು, ಬಿಕಾಸ್ ಫಸ್ಟ್ ಅವ್ರನ್ನ ಕಳಿಸಿ ಆಮೇಲೆ ನಿಮ್ಮನ್ನು ಕಳಿಸ್ತೀನಿ ಅಂತ ಫಸ್ಟೇ ಕೂಲಾಗಿ ಹೇಳ್ಬೋದಿತ್ತು. ನಾನು ಹೋಗಿ ಮೊಬೈಲ್ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಾಗ ಅವ್ರು ಸಖತ್ ರೂಡಾಗಿ ಮಾತಾಡ್ಬಿಟ್ರು. ನಂಗೆ ತುಂಬ ಬೇಜಾರಾಯಿತು. ಲೈಕ್ ಹೇಗೆ ಅಂದರೆ, ನಾನು ಹೇಳ್ತಾ ಇದ್ದೀನಿ ಸರ್ ಹಿಂಗೆ ಲೇಟ್ ಆಯಿತು, ಸಾರಿನೂ ಕೇಳಿದೆ ಫಸ್ಟ್ ಅವ್ರ ಹತ್ರ. ನಿಮ್ಮನ್ನು ಕರ್ಕೊಂಡೇ ಹೋಗಲ್ಲ ನಾನು, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ನೀವು ಯಾರು ಟಿಕೆಟ್ ಬುಕ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ತೀನಿ ನಾನು, ಕಾಲ್ ಮಾಡಿಸಿ ಹಾಗೆ ಹೇಗೆ ಅಂತ ಏನೇನೋ ಮಾತಾಡಿದ್ರು. ನಂಗೆ ತುಂಬ ಬೇಜಾರಾಯಿತು. ಅವಾಗ ನಾನು ಸ್ವಲ್ಪ ರೈಸ್ ಆದೆ. ಓಕೆ, ನಾವು 15 ಮಿನಿಟ್ಸ್ ಲೇಟ್ ಮಾಡಿದ್ವಿ, ಹಾಗಂತ ಮಾತ್ರಕ್ಕೆ ಈ ಥರ ರೂಡಾಗಿ ಮಾತ್ರ ನೆಸೆಸಿಟಿ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಮಗೆ ಮುಡಿ ಕೊಟ್ಟಾದಮೇಲೆ 25 ಮಿನಿಟ್ಸ್ ಅವರೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ದು ಗೈಡೇನೆ. ಇನ್ನೂ ಒಂದು 2-3 ಫ್ಯಾಮಿಲಿ ಬರಬೇಕು ಅಂತ, ಎಲ್ಲರನ್ನೂ ಒಂದೇ ವೆಹಿಕಲಲ್ಲಿ ಕಳಿಸ್ತೀನಿ ಅಂತ. ಅವ್ರಿಗೋಸ್ಕರ ನಾವು 25 ಮಿನಿಟ್ಸ್ ವೇಸ್ಟ್ ಮಾಡ್ಕೊಂಡ್ವಿ. ಇಲ್ಲಾಂದಿದ್ರೆ ನಾವು ಇನ್ನೂ ಬೇಗ ಹೋಗ್ತಾ ಇದ್ವಿ. ಅದನ್ನು ಅವ್ರು ನಮಗೆ ಟೈಮ್ ವೇಸ್ಟ್ ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗಲಿಲ್ಲ. ನಾವು 10 to 15 ಮಿನಿಟ್ಸ್ ಲೇಟಾಗಿ ಬಂದಿದ್ದಕ್ಕೆ ತುಂಬ ರೂಡಾಗಿ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ರು. ಮತ್ತು ಕರ್ಕೊಂಡೇ ಹೋಗಲ್ಲ ಹಾಗೆ ಹೇಗೆ ಅಂತ ಫಸ್ಟ್ ಒಂದು ಸ್ವಲ್ಪ ಜನ ಏನು ಪ್ಯಾಸೆಂಜರ್ಸ್ ಇದ್ರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟು 1/2 hour ಆದಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿಬಿಟ್ರು. ನಂಗೆ ಅದು ಒಂಚೂರು ಇಷ್ಟ ಆಗಲಿಲ್ಲ ಅವ್ರ ಬಿಹೇವಿಯರು. ಒಬ್ರನ್ನ ಒಂಥರ, ಮತ್ತು ಇನ್ನೊಂದು ಬಸ್ಸಲ್ಲಿ ಅವ್ರಿಗೆ ಲೈಕ್ ಫೇವರಿಸಮ್ ಅಂತ ಹೇಳ್ತಾರಲ್ಲ, ಅಲ್ಲೂ ಕೂಡ ಫೇವರಿಸಮ್. ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡೋದು, ಅವ್ರನ್ನ ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಲೈಕ್ ಹೇಗೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಿದ್ರು. ಯಾರು ಇಷ್ಟ ಆಗೋಲ್ಲ, ಅದು ಏನೋ ಗೊತ್ತಿಲ್ಲ, ಯಾರು ಇಷ್ಟ ಆಗೋಲ್ಲ ಅವ್ರ ಹತ್ರ ಅಷ್ಟು ಮಿಂಗಲ್ಲು ಕೂಡ ಆಗ್ತಿರಲಿಲ್ಲ. ರ್ಯಾಶ್ ಆಗಿತ್ತು ಬಿಹೇವಿಯರ್ ಅವ್ರದ್ದು. ಲೈಕ್ ನನಗೆ ತುಂಬ ಬೇಜಾರಾಗೋಯ್ತು. ಗೈಡ್ ನಡ್ಕೊಂಡಿದ್ದ ರೀತಿ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಬರಬೇಕಾದಾಗ ಒಂದು ಪ್ರಾಬ್ಲಮ್ ಏನಾಗಿದ್ದು ಅಂದರೆ, 9 o'clockಗೆ ಮೆಜೆಸ್ಟಿಕ್ ಇರ್ತೀವಿ ಅಂತ ಅಂದ್ಕೊಂಡಿದ್ದು ಕೂಡ ಗೈಡು. ಬಟ್ ಆದರೆ ನಾವು ಬಂದಿದ್ದು 11 o'clock ಆಯಿತು. ಅಲ್ಲಿ ಬಸ್ಸು ಚಾರ್ಜ್ ಪ್ರಾಬ್ಲಮ್ ಆಗಿ 2.5 hour 3 hours ನಾವು ಅಲ್ಲೇ ವೆಯ್ಟ್ ಮಾಡಬೇಕಾಗಿ ಬಂತು. ಅರ್ಧ ದಾರಿಗೆ ಬಂದಿದ್ವಿ, ಅರ್ಧ ದಾರಿ ಆದಮೇಲಿಂದ ಹಂಗಾಗಿದ್ದು. ಸೊ ಅದು ತುಂಬ ಬೇಜಾರಾಯಿತು. ಕಾನ್ಸು ಇದೆ, ಲೈಕ್ ನನಗೆ ಇಷ್ಟ ಆಗಿದ್ದು ಇದೆ, ಇಷ್ಟ ಆಗದೇ ಇರೋದು ಇದೆ. ಲೈಕ್ ಇಷ್ಟ ಆಗಿದ್ದೇನು ಅಂದರೆ, ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಫೆಸಿಲಿಟೀಸ್, ಕ್ಲೀನಾಗಿರೋ ರೂಮ್ ಕೊಟ್ಟರು, ಸ್ಪೇಷಿಯಸ್ ಆಗಿರೋ ರೂಮ್ ಕೊಟ್ಟರು. ಇಬ್ಬರಿಗೆ ಒಂದು ರೂಮ್ ಕೊಟ್ಟರು. ಇನ್ನು 4-5 ಜನಕ್ಕೆಲ್ಲ ಆ ಥರ ಏನೂ ಕೊಟ್ಟಿಲ್ಲ. 2 ಮೆಂಬರ್ಸ್ಗೆ ಒಂದು ರೂಮ್ ಅಂತ ಡಿವೈಡ್ ಮಾಡಿ ತುಂಬ ಚೆನ್ನಾಗಿತ್ತು ಕೂಡ. ಸ್ಪೀಷಿಯಸ್ ಆಗಿತ್ತು, ರೂಮ್ ಫೆಸಿಲಿಟೀಸ್ ಎಲ್ಲ ಸ್ಪೀಷಿಯಸ್ ಆಗಿತ್ತು. ಊಟ, ಬ್ರೇಕ್ಫಾಸ್ಟ್ ಮತ್ತು ಲಂಚು ತುಂಬ ಚೆನ್ನಾಗಿತ್ತು. ಇಡ್ಲಿ, ವಡಾ, ಆ್ಯಸ್ ಯೂಶ್ವಲ್ ಚಟ್ನಿ, ಸಾಂಬಾರು ಮತ್ತು ಖಾರ ಪೊಂಗಲ್ ಮಾಡಿದರು. ಮತ್ತು ಲೈಕ್ ಇಷ್ಟು ಐಟಮ್ಸ್ ಮಾಡಿದರು ಮಾರ್ನಿಂಗ್ಗೆ. ಲಂಚ್ಗೆ ಅನ್ನ ಸಾಂಬಾರು, ಮೀಲ್ಸು, ಆಂಧ್ರ ಮೀಲ್ಸ್ ಮಾಡಿದರು. ಅನ್ನ ಸಾಂಬಾರು, ಒಂಥರದ ಪಲ್ಯ, ಸಾಗು, ಚಿತ್ರಾನ್ನ ಆ್ಯಂಡ್ ಸಂಡಿಗೆ ಇಷ್ಟು. ಮತ್ತು ಪಾಯಸ, ಮಜ್ಜಿಗೆ, ಮೊಸರು ಎಲ್ಲ ಇತ್ತು. ಊಟದ ಏನೂ ಮಾತಾಡೋ ಹಾಗಿಲ್ಲ, ಊಟದ್ದು ಚೆನ್ನಾಗಿತ್ತು. ಊಟ, ತಿಂಡಿ, ಬ್ರೇಕ್ಫಾಸ್ಟ್ ಮತ್ತು ಲಂಚು ಎರಡೂ ಚೆನ್ನಾಗಿತ್ತು. ಬಸ್ಸು ಕ್ಲೀನಾಗಿತ್ತು. ಎಲ್ಲೂ ನಿಮಗೆ ಧೂಳು ಅನ್ನೋದಾಗಿರಲಿ, ಎಲ್ಲೋ ಏನೋ ಗಲೀಜಿದೆ ಆ ಥರ ಎಲ್ಲೂ ಇರಲಿಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬಸ್ ಕೂಡ. ಎರಡು ಹೋಗ್ಬೇಕಾದಾಗಂತೂ ತುಂಬ ಬೇಗ ಹೋಗಿ, ಬರಬೇಕಾದಾಗ ಸ್ವಲ್ಪ ಚಾರ್ಜ್ ಪ್ರಾಬ್ಲಮ್ ಆಗಿ ಲೇಟ್ ಆಯಿತು. ಅದೇ ದೂರ ಟ್ರಾವೆಲ್ ಮಾಡೋರಿತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದು ನನಗೆ ಬೇಜಾರಾಗಿದ್ದು. ನೆಕ್ಸ್ಟು ನನಗೆ ಅದೊಂದು ಇಷ್ಟ ಆಗಿದ್ದು ಅಂದರೆ, ಊಟ, ತಿಂಡಿ, ರೂಮ್ ಫೆಸಿಲಿಟೀಸು ಇದೆಲ್ಲ ಕರೆಕ್ಟ್, ಓಕೆ, ಬೆಟರ್ ಆಗಿತ್ತು. ಬಟ್ ನಂಗೆ ಇಷ್ಟ ಆಗದಿದ್ದೇನು ಅಂದರೆ, ಗೈಡು ನಾನು ನಡ್ಕೊಂಡಿದ್ದ ರೀತಿ ಇಷ್ಟ ಆಗಲಿಲ್ಲ. ಮತ್ತು ಚಾರ್ಜಿಂಗ್ ಅವ್ರು ಮೇಂಟೈನ್ ಮಾಡಬೇಕು. ಬಿಕಾಸ್ ಲೇಟ್ ಆಯಿತು ಅಂದರೆ
ನಾವು ಮನೆಗೆ ಬರೋದು ತುಂಬ ಬಸ್ ಫೆಸಿಲಿಟಿ ಸಿಕ್ಕಿಲ್ಲ. ದೂರ ಹಳ್ಳಿಗಳ ಕಡೆ ಹೋಗೋ, ನಮ್ಮ ಬಸ್ಸಲ್ಲಿ ತುಂಬ ಜನ ಹಳ್ಳಿಗಳ ಕಡೆ ಹೋಗೋರು ಇದ್ದರು. ಅವ್ರಿಗೆಲ್ಲ ಬಸ್ ಸಿಕ್ಕಿಲ್ಲ ಅಂದರೆ ಅವ್ರೇನು ಮಾಡಬೇಕು ಅನ್ನೋದು. ನಮಗೇನೋ ಬಿಡು ಅಂದರೆ ಅನ್ಬೋದು, ಬಟ್ ಬೇರೆ ಎಲ್ರಿಗೂ ಹಂಗೆ ಇರಬೇಕಲ್ಲ ಬಸ್ ಫೆಸಿಲಿಟೀಸು. ಸೊ ಅದು ಮೇಂಟೈನ್ ಮಾಡ್ಕೋಬೇಕು. ಮತ್ತು ಕಸ್ಟಮರ್ಸ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಗೈಡ್ಗೆ ಫಸ್ಟ್ ತಿಳಿಸ್ಬೇಕು. ಓಕೆ 10 ಮಿನಿಟ್ಸ್ ಲೇಟ್ ಆಗಿದೆ, ಓಕೆ ನಿಮ್ಮನ್ನು 10 ನಿಮಿಷ ಡಿಲೇ ಮಾಡಿಬಿಡ್ತೀವಿ ಅಷ್ಟೇ. ಅದು ಹೇಳಿದ್ರೆ ಮುಗೀತು. ಓಕೆ 10 ನಿಮಿಷ ಅಲ್ಲ, 1 ಅವರ್ ಲೇಟ್ ಆಗೇನೆ ದರ್ಶನ ಮಾಡೋಣ. ದೇವ್ರ ದರ್ಶನ 1 ಅವರ್ ಲೇಟ್ ಆದ್ರೇನು, ಅರ್ಧ ಗಂಟೆ ಲೇಟ್ ಆದ್ರೇನು, ದೇವ್ರ ದರ್ಶನ ಆದರೆ ಸಾಕು ಅಲ್ವಾ. ಅದನ್ನು ಅವ್ರು ಮುಂಚೆ ಹೇಳಿದ್ದಿದ್ರೆ ಅದು ಜಗಳನೇ ಆಗ್ತಿರ್ಲಿಲ್ಲ. ಅದು ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗೋದೇ ಇಲ್ಲ ನಾನು, ನೀವು ದೇವ್ರ ದರ್ಶನ ಮಾಡ್ಕೊಂಡು ಬರೋದು 1 ಅವರ್ ಡಿಲೇ ಆದರೆ ನಿಮ್ಮನ್ನು ಬೆಂಗಳೂರಿಗೂ ಕರ್ಕೊಂಡು ಹೋಗಲ್ಲ, ನೀವೇ ಬಸ್ ಹತ್ಕೊಂಡು ಬರಬೇಕಾಗುತ್ತೆ, ಆ ಥರ ಮಾತುಗಳೆಲ್ಲ ಬೇಕಾಗಿರಲಿಲ್ಲ. ಅದು ನನಗೆ ಬೇಜಾರಾಯಿತು. ಸೊ ಓಕೆ, ಗೈಡು ಒಂದರಿಂದ ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಮತ್ತು ಇನ್ನೊಂದು ಏನಂದರೆ, ಶಾಪಿಂಗ್ಗೆ ಅಂತ ಒಂದು ಅರ್ಧ ಗಂಟೆ ಕೊಡಬಹುದಿತ್ತೇನೋ, ಅದು ಒಂದು ನನಗೆ ಲೈಕ್ ಅದು ಗುಡ್ಡು ಅಲ್ಲ ಬ್ಯಾಡಲ್ಲ ನನ್ನ ಅನಿಸಿಕೆ ಬಂದು ಒಂದು ಹಾಫ್ ಆನ್ ಅವರ್ ಶಾಪಿಂಗ್ ಟೈಮಿಂಗ್ ಅಂತ ಕೊಡ್ಬೋದಿತ್ತು. ಬಟ್ ನಾನು ಆ ಇನ್ ಬಿಟ್ವೀನಲ್ಲೂ ಕೆಲವೊಂದು ಶಾಪಿಂಗ್ಸ ಮಾಡಿ, ಅಂದರೆ ಬಸ್ ಇನ್ನೇನು ಹೊರಡಬೇಕು ಅನ್ನೋ ಒಂದು 10-15 ನಿಮಿಷ ಮುಂಚೆ ಅಂತಾರಲ್ಲ ಹಂಗೆ ಅಲ್ಲಿ ಸರಗಳನ್ನ ಇಟ್ಕೊಂಡು ಮಾರ್ತಾಯಿದ್ರು. ಒಂದೆರಡು ಪರ್ಚೇಸ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ ಆ ಸರಗಳನ್ನ. ಮತ್ತು ಇವಳಿಗೊಂದು ಟಾಯ್ ಟ್ರೈನ್ನ ಪರ್ಚೇಸ್ ಮಾಡಿದೆ, ನನ್ನ ತಮ್ಮಂಗೊಂದು JCB ಕಾಮನ್ ಆಟ ಸಾಮಾನೇನ ಪರ್ಚೇಸ್ ಮಾಡಿದೆ. ಈ ಥರ ಆಯಿತು. ಅಲ್ಲಿ ಬೇರೆ ಏನೋ ಇರಲಿಲ್ಲ ಕೂಡ. ನಾವಿರೋ ಕಡೆ ಏನು ಅಂತ ಹೇಳ್ಕೊಳ್ಳೋ ಅಂಥ ಆಟ ಸಾಮಾನುಗಳೆಲ್ಲ ಏನು ಸಿಕ್ಕಿಲ್ಲ ನಮಗೆ. ಇಲ್ಲಾಂದರೆ ನಮ್ಮ ನಾದಿನಿ ಮಗಳಿಗೆ ಒಂದು ತೊಗೊತಿದ್ದೆ, ಎಲ್ಲ ಚಿಕ್ಕ ಲೈಕ್ ಇವಳು ಏಜ್ ಆಟ ಆಡೋ ಥರ ಇತ್ತು. ದೊಡ್ಡ ಅಂದರೆ ಲೈಕ್ ನನಗೆ ಆಟ ಸಾಮಾನು ಬದಲು ಬೇರೆ ಏನಾದರೂ ಕೊಡ್ಬೋದಿತ್ತು, ಲೈಕ್ ಹ್ಯಾಂಡ್ ಬ್ಯಾಗ್, ಯೂನಿಕ್ ಆಗಿರೋಂಥ ಹ್ಯಾಟ್, ಆ ಥರದ್ದು ಏನಾದರೂ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇನೂ ಸಿಗಲಿಲ್ಲ ನನಗೆ. ಬೇರೆ ಕಡೆ ಹೋಗಿದ್ದು ಸಿಕ್ತಿತ್ತು, ಬಟ್ ಆದರೆ ಬೇರೆ ಕಡೆ ಹೋಗೋಕ್ಕೆ ಟೈಮ್ ಕೂಡ ಇರಲಿಲ್ಲ ನನಗೆ. ಅದೊಂದು ನನ್ನ ಅನಿಸಿಕೆ ಅನಿಸಿದ್ದು. ಒಂದು ಹಾಫ್ ಆನ್ ಅವರ್ ಶಾಪಿಂಗ್ ಟೈಮ್ ಅಂತ ಇಡ್ಬೋದಿತ್ತೇನೋ, ಹಾಫ್ ಆನ್ ಅವರ್ ಟು 1 ಅವರು. ಇಷ್ಟ ಆಯಿತು. ಬಸ್ ಎಲ್ಲ ಸೆಮಿ ಸ್ಲೀಪರ್ ಕೋಚ್ ಬಸ್ ಇದೆ, AC ಎಲ್ಲ ಥರ ಇದು. ಬಸ್ಸು ಕ್ಲೀನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಗೈಡ್ ನನಗೆ ಇಷ್ಟ ಆಗದಿರೋದು, ಅವ್ರ ರೂಡ್ನೆಸ್ ನನಗೆ ಇಷ್ಟ ಆಗಲಿಲ್ಲ. ಓಕೆ, ಒಂದು ಹಾಫ್ ಆನ್ ಅವರ್ ಲೇಟಾಗಿ ಕಳಿಸ್ತೀನಿ, ಇಲ್ಲ 10 ಮಿನಿಟ್ಸ್ ಲೇಟಾಗಿ ಬಿಡ್ತೀನಿ ನಿಮ್ಮನ್ನು, ಫಸ್ಟ್ ಅವ್ರನ್ನೆಲ್ಲ ಕಳಿಸ್ತೀನಿ ಅಂದಿದ್ರೆ ಇಟ್ಸ್ ಓಕೆ. ಅದನ್ನೇ ಫಸ್ಟ್ ಮಾಡ್ಬೋದಿತ್ತು, ಅವರು ಮಾತಾಡ್ಕೊಳ್ಬೋದಿತ್ತು, ನಿಧಾನಕ್ಕೆ ಹೇಳ್ಬೋದಿತ್ತು. ಅಷ್ಟು ರೂಢಾಗಿ ನಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ. ನಿಮ್ಮನ್ನು ಕಳಿಸೋದೇ ಇಲ್ಲ, ನಿಮ್ಗೆ ಕರ್ಕೊಂಡು ಹೋಗೋದೇ ಇಲ್ಲ ಅನ್ನೋ ನೆಸೆಸಿಟಿ ಇರಲಿಲ್ಲ. ಬಿಕಾಸ್ ನಾವು ಪೇ ಮಾಡಿದ್ದೀವಿ ಆಲ್ರೆಡಿ. ಓಕೆ, ಇವಾಗ ಅಜ್ಜಿದಿರು ಎಲ್ಲರೂ ಹೊರಟು ಆಲ್ರೆಡಿ ಬಸ್ ಹತ್ತಿದಾರಂತೆ ಅಪ್ಪ. ಇವಾಗ ನಾನು ತುಮಕೂರಿಗೆ ಹೋಗಬೇಕು. ತುಮಕೂರಿಗೆ ಹೋಗಿ ನಮ್ಮ ಆಂಟಿ ಮನೆಗೆ ಹೋಗಬೇಕು ತುಮಕೂರಿಗಾದರೆ. ಸೊ ಅದು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದು ಸೌಂಡ್ ಬರ್ತಿದೆ. ತುಂಬ ಬಟ್ಟೆಗಳಿದೆ ವಾಷಿಂಗ್ ಹಾಕೋದು. ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು, ಅಲ್ಲಿ ಇಟ್ಟು ಫ್ರೆಶ್ ಅಪ್ ಆಗಿದ್ದು, ಟವಲ್ಸ್ ಅಂತೆ ಅದಂತೆ ತುಂಬ ಬಟ್ಟೆಗಳಾಗ್ಬಿಟ್ಟಿದೆ. ಇವಳು ಮುಡಿ ಕೊಡ್ಬೇಕಾದಾಗ ಹತ್ತಿಲ್ಲ, ಎಷ್ಟು ಕ್ಲೀನಾಗಿದ್ಲು ಅಂದರೆ ಅಷ್ಟು ಕೋಆಪ್ರೇಟ್ ಮಾಡಿದ್ಲು. 2 ಡೇಸ್ ಏನೂ ಅಳ್ಳೂ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ಲು. ಮತ್ತು ತುಂಬ ಜನ ತುಂಬ ತಿರುಪತಿ ಸಿಕ್ಕಾಬಟ್ಟೆ ನುಂಕಾಟ ತೆಳ್ಳಾಟ ಸಕ್ಕತ್ತಿತ್ತು, ಕಾಮನ್ ಅದು. ನೆಕ್ಸ್ಟ್ ನೋಡ್ಬೇಕು, ನೆಕ್ಸ್ಟ್ ಇಯರ್ ಅಂದರೆ ಇನ್ನು ಜಾನ್ವರಿ ಫೆಬ್ರವರಿಲಿ ಒಂದು ಮತ್ತೆ ಹೋಗಬೇಕು. ಬೆಟ್ಟ ಹೋಗಬೇಕು. ಈ ಸತಿ ಹತ್ತಿ ಹೋಗೋಕ್ಕಾಗಲಿಲ್ಲ, ಪರ್ಮಿಷನ್ ಅಂದರೆ ಅಲ್ಲಿ ಬೆಟ್ಟ ಹತ್ತೋದಕ್ಕೆ ಎಲ್ಲೂ ಬಿಡ್ತಾ ಇರಲಿಲ್ಲ ಆ ದಿನದಿಂದ. ಎಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ಬೆಟ್ಟ ಹತ್ತಕ್ಕೆ ನೆಕ್ಸ್ಟ್ ನಾವು ಬೆಟ್ಟ ಹತ್ತಿ ಹೋಗೋ ಥರ ಹೋಗಬೇಕು ಎಲ್ರೂ. ಓಕೆ, ಇವಾಗ ನಾನು ದೇವ್ರ ಪೂಜೆ ಇವಾಗ ಅವಳಿಗೆ ಊಟ ಮಾಡಿಸಿ ನೆಲ ಒರೆಸ್ಬಿಟ್ಟು ಪೂಜೆ ಮಾಡಬೇಕು, ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಪ್ರಸಾದನ ಹಂಚ್ಬೇಕಲ್ವ, ಆ ರೀಸನಿಂದ ಪೂಜೆ ಮಾಡಬೇಕು. ಅಪ್ಪ ಅಷ್ಟೊತ್ತಿಗೆ ಬರ್ತಾರೆ. ಬರೋಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ರೆ ಅಪ್ಪ ಬಂದಮೇಲೆ ಪೂಜೆ ಮಾಡಬೇಕು, ಸರಿ ಹೋಗುತ್ತೆ. ಇವಳು ಪೂಜೆ ಮಾಡ್ತಾಳಂತೆ. ಇದು ಏನಿದು ಶಾವಿಗೆ ಹಸಿ ತಿಂತಾ ಇದ್ದಾಳೆ. ನಾನು ಏನೂ ಮಾಡೋಕ್ಕಾಗಲ್ಲ, ಇವಳಿಗೆಲ್ಲ ಚೆಲ್ಕೊಂಡು ಇವಾಗಿನ ಕಸ ಗುಡಿಸಿದೀನಿ, ಮತ್ತೆ ಅಷ್ಟೇ ಗಲೀಜು ಮಾಡಿದ್ದಾಳೆ. ಗುಂಡು ಹೊಡ್ಸಿರೋದು ನೋಡಿ, ಗುಂಡು ಮಗನೇ. ಕೂದಲೆಲ್ಲಿ ಇಲ್ವಲ್ಲ, ಜುಟ್ಟೆಲ್ಲ ಕಣ ಇಲ್ಲ, ಕೂದಲಿಲ್ವಲ್ಲ, ಎಲ್ಲ ಐತೆ ಇಲ್ಲ ಮಗನೇ, ಗುಂಡೆ ಇದೆ, ಕೂದಲೇ ಇಲ್ಲ ನೋಡಿ, ಕೂದಲಿಲ್ಲ. ಓಕೆ, ಇಷ್ಟು ಜನ ಎಲ್ಲರೂ ಜನ ಇದ್ದು ಇವಾಗ ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಕುಸುಮಾ ವ್ಲಾಗ್ಸ್. ಓಕೆ, ಇವಾಗ ತುಮಕೂರಿಗೆ ಹೋಗ್ತಾ ಇದ್ದೀವಿ ಆಂಟಿ ಮನೆಗೆ. ಸೊ ಅದು ವ್ಲಾಗ್ನ ನಾನು
ಮತ್ತು ಮಾಡ್ತಾಯಿದ್ದೀನಿ. ನಾಳೆ ಫೆಸ್ಟಿವಲ್ ಇರೋ ಗೌರಿ ಹಬ್ಬ ಗಣೇಶ ಹಬ್ಬಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೊರಡಬೇಕಿತ್ತು, ಪೂಜೆ ಮಾಡಿ ದೇವ್ರ ಪ್ರಸಾದ ಎಲ್ಲ ಹಂಚ್ಬೇಕಿತ್ತಲ್ಲ, ಆ ರೀಸನ್ಗೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಹೊರಟಿದ್ದೀನಿ. ಓಕೆ, ಇವಾಗ ಅಪ್ಪ ಡ್ರಾಪ್ ಮಾಡ್ತಿದ್ದಾರೆ ಬಸ್ ಸ್ಟಾಪಿಂದ ನಾನು ಡೈರೆಕ್ಟ್ ಬಸ್ಸಲ್ಲಿ ಹೋಗ್ತೀನಿ. ಬಸ್ಸಲ್ಲಿ ಸೀಟ್ ಇರಲಿಲ್ಲ, ಬಟ್ ಆ್ಯಕ್ಚುಲಿ ಒಬ್ಬರು ಕಾಲೇಜ್ ಸ್ಟೂಡೆಂಟ್ ನನಗೆ ಸೀಟ್ ಬಿಟ್ಕೊಟ್ರು. ತುಂಬ ರಶ್ ಇತ್ತು ಬಸ್ಸು ಕೂಡ. ನಾನು ಸೀಟ್ ಸಿಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ನಾವು ಮನೆಗೆ ಹೋದ್ಮೇಲೆ ಅವರು ಮತ್ತು ಅವ್ರ ತಾತ ಮತ್ತು ಮೊಮ್ಮಗಳು ಆಡ್ತಾ ಇದ್ದಾರೆ ನೋಡಿ. ಇಲ್ಲ, ಆ್ಯಕ್ಚುಲಿ ಇದು ಆಡಿಯೋ ಕ್ಲಿಯರ್ ಇಲ್ಲ, ಸ್ವಲ್ಪ ಆಚೆ ನಾಯಿ ಎಲ್ಲ ಸೌಂಡ್ ಮಾಡ್ತಿತ್ತು ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಫೆಸ್ಟಿವಲ್ ವ್ಲಾಗ್ನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ನಾಳೆಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್